ಹಾಯ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ಪೃಥ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಲ್ಲಿ ಏನು ಹೇಳಂತ ಬಂದಿದ್ದೀನಿ ಅಂದರೆ, ತುಂಬ ಜನ ಏರ್ ಫಾಲು ಮತ್ತು ಹೇರ್ ರೀಗ್ರೋತ್ ಆಗ್ತಿಲ್ಲ, ಹೇರ್ ಫಾಲ್ ಆಗೋದು ಸ್ಟಾಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಸೊ ನಿಮಗೆಲ್ಲರಿಗೋಸ್ಕರ ಒಂದು ಹೇರ್ ಪ್ಯಾಕು, ಮತ್ತು ತುಂಬ ಜನಕ್ಕೆ ಕಣ್ಣುರಿ ಆ ಥರ ಒಂಥರ ಬಾಡಿನ ಒಂಥರ ಹೀಟ್ ಆಗಿರೋ ಥರ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೋಸ್ಕರ ಈ ಒಂದು ಹೇರ್ ಪ್ಯಾಕ್ನ ತೊಗೊಬಂದಿನಿ. ತುಂಬ ಸಿಂಪಲಾಗಿ ಮಾಡ್ಬೋದು. ಏನೆಲ್ಲ ಬೇಕು ಮತ್ತು ಇದನ್ನು ಎಷ್ಟು ಅವರ್ ಬಿಡಬೇಕು ಮತ್ತು ಇದನ್ನು ಯಾವ ರೀತಿ ವಾಶ್ ಮಾಡೋದು ಅಂತ ನೋಡ್ಕೊಬೋಣ ಬನ್ನಿ. ಮೊದಲಿಗೆ ಗ್ಯಾಸ್ನ ಕಚ್ಕೋಬೇಕು. ಕಚ್ಕೊಂಡಾದಮೇಲೆ ಒಂದು ತಪ್ಪಲಿನ ಇಡಬೇಕು. ಸೊ ನೀವು ಅದಕ್ಕೆ ಟೀ ಡಿಕಾಕ್ಷನ್ ಹೆಂಗೆ ಮಾಡ್ತೀರೋ ಸೊ ಅದೇ ಪ್ರೊಸೀಜರಲ್ಲಿ ನೀವು ಒಂದು ಲೋಟನ ನೀರು ಹಾಕಿಬಿಟ್ಟು ಅದಕ್ಕೆ 1-2 ಇಂದ 3 ಸ್ಪೂನಷ್ಟು ನೀವು ಟೀ ಪುಡಿ ಹಾಕಬೇಕು. ಕಾಫಿ ಪೌಡ್ರಲ್ಲ, ಟೀ ಪುಡಿನ ಹಾಕಬೇಕು. ನೀಟಾಗಿ ಬಾಯ್ಲ್ ಮಾಡ್ಕೊಬೇಕು. ಬಾಯ್ಲ್ ಎಲ್ಲ ಆದಮೇಲೆ ಅದನ್ನು ಸೋಸ್ಕೊಬೇಕು. ಸೊ ನಾವು ಯಾವುದೇ ಒಂದು ಮೆಹಂದಿ ಏರ್ ಪ್ಯಾಕ್ ಹಾಕ್ತೀವಿ ಅಂದ್ರೂ ಕೂಡ ನಾವು ಯಾವಾಗಲೂ ಕೂಡ ಇದು ಟೀ ಡಿಕಾಕ್ಷನ್ ಮಾಡ್ಕೊತೀವಿ. ಮತ್ತು ಕೈಗೆ ಮೆಹಂದಿ ಹಾಕಿದಾಗಲೂ ಕೂಡ ಅದು ಮತ್ತು ಸಕ್ಕರೆನ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀವಿ. ಯಾಕೆಂದರೆ ಬ್ಲ್ಯಾಕ್ ಆಗಲಿ ಅಂತ ಹೇಳಿಬಿಟ್ಟು ಕೈಗೆ ಹಾಕಿದಾಗ ಗೋರಂಟಿ ಬ್ಲ್ಯಾಕ್ ಆಗಲಿ ಅಂತ ಹಾಕ್ತಾ ಹೋಗ್ತೀವಿ. ಸೊ ಇವಾಗ ಅದು ತಣ್ಣಗಾಗಿದೆ ಇದು ಟೀ ಡಿಕಾಕ್ಷನು. ಸೊ ಇದಕ್ಕೆ ನಾವು ಮೆಹಂದಿ ಸೊಪ್ಪನ್ನ ಹಾಕ್ತಾಯಿದ್ದೀವಿ. ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ಲರ ಮನೇಲೂ ಸಿಗ್ತಾ ಹೋಗುತ್ತೆ. ಟೌನ್ ಕಡೆನೂ ಒಬ್ಬೊಬ್ರ ಮೇಲೆ ಬೆಳ್ಕೊಂಡಿರ್ತಾರೆ. ಸೊ ಒಬ್ಬೊಬ್ರ ಮೇಲೆ ಬೆಳೆದಿರಲ್ಲ. ಅಲ್ಲಿ ನಾವು ದುಡ್ಡು ಕೊಟ್ಟು ತೊಗೊಬೇಕಾಗುತ್ತೆ. ಸೊ ಇದಕ್ಕೆ ನಾನು ಏನೇನು ಹಾಕ್ತಾಯಿದ್ದೀನಿ ಅಂದರೆ, ಒಂದು ಹಿಡಿ ಮೆಹಂದಿ ಸೊಪ್ಪು, ಆಮೇಲೆ ದಾಸವಾಳ, ಒಂದು 4-5 ದಾಸವಾಳದ ಎಲೆ, ಹಾಗೆ ಒಂದು ಹಿಡಿಯಷ್ಟು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಟೀ ಡಿಕಾಕ್ಷನ್ನ ಹಾಕ್ಕೊಂಬಿಟ್ಟು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ತುಂಬ ತೆಳುವಾಗಿ ರುಬ್ಕೊಬೇಕು. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಒಂದು ಗ್ರೈಂಡ್ನ ಮಾಡ್ಕೊತಿದ್ದೀನಿ. ಸೊ ನಿಮ್ಮ ಹೇರ್ ಲೆಂತ್ ನೋಡ್ಕೊಂಬಿಟ್ಟು, ನಿಮ್ಮ ಹೇರ್ ತಿಕ್ನ ನೋಡ್ಕೊಂಬಿಟ್ಟು ಎಷ್ಟಾಗುತ್ತೋ ಅಷ್ಟನ್ನು ನಿಮ್ಮ ಹೇರಿಗೆ ಬೇಕಾದಷ್ಟು ನೀವು ಅಂದರೆ ಪ್ರಮಾಣದಲ್ಲಿ ತೊಗೊಂಡು ನೀವು ಮಾಡ್ತಾ ಹೋಗಿ. ನನ್ನ ಹೇರಿಗೆ ಎಷ್ಟು ಬೇಕಾಗಿರುತ್ತೆ ಒಂದು ಬೌಲಷ್ಟು ಮಾಡ್ಕೊಂಡಿದ್ದೆ, ನಾನು ಮತ್ತು ಅಮ್ಮ ಹಚ್ಕೊಂಡ್ವಿ. ಸೊ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಬೇಕು. ಮತ್ತು ಅದೇ ರೀತಿ ಉಳ್ದಿರೋದನ್ನು ಮತ್ತೆ ಅದೇ ರೀತಿನ ಒಂದು ಹಿಡಿಯಷ್ಟು ಮೆಹಂದಿ ಸೊಪ್ಪಿಗೆ, ಆಮೇಲೆ ಒಂದು ದಾಸವಾಳ ಹೂ, ಹಾಗೆ ದಾಸವಾಳದ ಎಲೆ ಒಂದು 5-6ನ ಹಾಕಿಬಿಟ್ಟು ಒಂದು ಹೇಳ್ತೀನಿ ಅಂದರೆ, ಇವಾಗ ನಾನು ಅಲ್ಲಿ ಕಪ್ಪಿದೆಯಲ್ಲ ಅಲ್ಲಿ ಅಷ್ಟು ಇದು ಹಾಕಿದ್ದೀನಲ್ಲ ಮೆಹಂದಿ ಸೊಪ್ಪು, ಅದಕ್ಕೆ ನೀವು ಒಂದು 10ರಿಂದ ಒಂದು 15 ಇದು ಏನೋ ನಿಮ್ಮ ಮನೇಲಿ ಅಂದರೆ, ಈಗ ನಾನು ಹಾಕಿರೋದು ಕೆಂಪು ದಾಸವಾಳದ್ದೇ ಅಂತ ನಿಮ್ಮ ಮನೇಲಿ ಸಿಗಲ್ಲ ಅಂತ ಹೇಳ್ಬಿಟ್ಟು ನೀವು ಹಾಕ್ದೇ ಇರಬೇಡಿ. ವೈಟ್ ಆದರೂ ಆಯಿತು, ಪಿಂಕ್ ಆದರೂ ಆಯಿತು, ಈ 3ರಲ್ಲಿ ಯಾವುದಾದ್ರು ಆಯಿತು, ರೆಡ್ಡು, ವೈಟು, ಪಿಂಕು, ಈ 3ರಲ್ಲಿ ಯಾವುದಾದ್ರೂ ಒಂದನ್ನ ಹೂನ ಹಾಕ್ಕೊಳ್ಳಿ. ಬಟ್ ಎಲೆ ನೀವು ಯಾವ ದಾಸವಾಳ ಇರೋದು ಹಾಕಿದ್ರೂ ಏನೂ ಆಗೋಲ್ಲ. ಬಟ್ ಹೂ ಮಾತ್ರ ಈ 3ರಲ್ಲಿ ಯಾವುದಾದ್ರು ಒಂದು ಹಾಕ್ಕೊಳ್ಳಿ. ಆಮೇಲೆ ಒಂದು ಹಿಡಿಯಷ್ಟು ಕರಿಬೇವು, ಆಮೇಲೆ ಒಂದು 5ರಿಂದ 10 ದಾಸವಾಳದ್ದು ಎಲೆನ ಹಾಕಿಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಎಲ್ಲ ಆದಮೇಲೆ ನೀವು ಇದನ್ನು ಟೀ ಡಿಕಾಕ್ಷನೆಲ್ಲ ಹಾಕಿಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ಒಂದೇ ಸಲನೂ ಅಷ್ಟೊಂದೆಲ್ಲ ಪೇಸ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ಇದನ್ನು ನೀವು ಫುಲ್ಲು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನೀವು ಟೀ ಡಿಕಾಕ್ಷನ್ನೇ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಸ್ವಲ್ಪ ತಿಕ್ಕಾಗಿದ್ದರೆ ಸ್ವಲ್ಪ ತೆಳು ಆಗೋ ತನಕ ನೀವು ಇದು ಟೀ ಡಿಕಾಕ್ಷನ್ ಏನು ಮಾಡ್ಕೊಂಡಿರ್ತೀರೋ ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಇದನ್ನು ನೀವು ಓವರ್ ನೈಟು ಬಿಡಬೇಕು. ನೀವು ಮಾರ್ನಿಂಗ್ ಅಪ್ಲೈ ಮಾಡ್ತೀನಿ ಅಂದರೆ ನೈಟ್ ಫುಲ್ ಓವರ್ ನೈಟ್ ಬಿಡಿ. ಸೊ ಈವ್ನಿಂಗ್ ಅಪ್ಲೈ ಮಾಡ್ಕೊಂಡು ನಾನು ನೈಟ್ ಮಲಗ್ತೀನಿ ಅನ್ನೋರು ಕೂಡ ಆ ಥರ ಕೂಡ ಅಪ್ಲೈ ಮಾಡಿಕೊಂಡು ನೈಟ್ ಮಲಗ್ಬೋದು. ಸೊ ಹೆಂಗಾಗ್ಬಿಡುತ್ತೆ ಅಂದರೆ, ನೈಟ್ ಮಲ್ಕೊಂಡ್ಬಿಟ್ರೆ ಅದು ಥಂಡಿ ಹಾಕಿರ್ತೀವಲ್ಲ, ಸೊ ಅದು ಥಂಡಿ ಅನ್ನೋ ಥರ ಆಗುತ್ತೆ, ಶೀತ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಹಾಗಾಗಿ ನೈಟ್ ಹತ್ರ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಇದನ್ನು ನೀವು ಈವ್ನಿಂಗು ಕಲಸಿಟ್ಬಿಟ್ಟು ಓವರ್ ನೈಟ್ ಬಿಟ್ಟು ಮಾರ್ನಿಂಗ್ ನೀವು ಹಾಕಿಬಿಟ್ಟು ನಂದು ಇವಾಗ ಫುಲ್ ಓವರ್ ನೈಟ್ ಬಿಟ್ಟಿದ್ದೀನಿ. ನಾನು ಮಾರ್ನಿಂಗ್ ಎದ್ದು ನೋಡಿದಾಗ ಫುಲ್ ಅದು ಕಲರೇ ಚೇಂಜ್ ಆಗಿತ್ತು. ಈ ಥರ ಕಲರ್ ಆಗಿದೆ. ಅದು ಫುಲ್ಲು ಗ್ರೀನ್ ಇತ್ತು, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಸೊ ಇಷ್ಟು ಕಲರು ಆಗ್ತಾ ಬರುತ್ತೆ. ಸೊ ಇದನ್ನು ನೀವು ಓವರ್ ನೈಟ್ ಬಿಟ್ಟು ಮಾರ್ನಿಂಗು ಎದ್ದು ಒಂದು 10-11ಗೆ ಆ ಥರ ಅಪ್ಲೈ ಮಾಡಿ ನೀಟಾಗಿ ತಲೆನ ಭಾಗ ಮಾಡಿಬಿಟ್ಟು ನೀಟಾಗಿ ಫುಲ್ ಹೇರಿಗೆ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಅದನ್ನು ತುರುಬು ಹಾಕ್ಬಿಟ್ಟು ಫುಲ್ಲು ಅಂದರೆ ನೀವು ಓವರ್ ನೈಟ್ ಬಿಟ್ಟು ಮಾರ್ನಿಂಗ್ ಆ ಥರ ಅಪ್ಲೈ ಮಾಡಿ ಒಂದು 4-6 hours ಅಂತೂ ನೀವು ಬಿಡಲೇಬೇಕು. ಯಾಕೆಂದರೆ ಅದು ನೀಟಾಗಿ ಸೆಟ್ ಆಗಬೇಕು ಹೇರಿಗೆ. ಹೇರು ತುಂಬ ಜನ ಕಲರ್ ಆಗುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಸೊ ಅಷ್ಟೊಂದು ಕಲರ್ ಆಗಲ್ಲ, ಲೈಟಾಗಿ ಆಗಿರುತ್ತೆ. ಮತ್ತು ಇನ್ನೊಂದು ಸಲ ನಮ್ಮ ಹೇರಿಗೆ ಆಯಿಲ್ ಅಪ್ಲೈ ಮಾಡಿ ನಾವು ಅದನ್ನು ವಾಶ್ ಮಾಡಿದಾಗ ಅದು ಫುಲ್ಲು ಕಲರೇ ಹೋಗಿರುತ್ತೆ.
ಇದನ್ನು ನಮ್ಮ ಹೇರಿಗೆ ಹಾಕೋದ್ರಿಂದ ನಮ್ಮ ತಲೆ ತಂಪಾಗಿರುತ್ತೆ, ಮತ್ತು ಯಾರ್ದೆಲ್ಲ ಬಾಡಿ ತುಂಬ ಹೀಟ್ ಆಗ್ತಾ ಇರುತ್ತೆ ಆ ಬಾಡಿ ಫುಲ್ ತಂಪಾಗ್ತಾ ಇರುತ್ತೆ. ತುಂಬ ಜನದ್ದು ಕೈ ಕಾಲು ಕೆಡೆ ಎಲ್ಲ ಸುಳಿತಾ ಇರುತ್ತೆ. ಸೊ ನೀವು ಇದನ್ನು ಬರೀ ಹೇರಿಗೆ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ, ಕಾಲು ಪಾದಕ್ಕಾಗಿರ್ಬೋದು, ಕೈ ಹಸ್ತಕ್ಕಾಗಿರ್ಬೋದು, ಆ ಥರ ಅಪ್ಲೈ ಮಾಡಿಬಿಟ್ಟು ನೀವು ಒಂದು 3-4 ಅವರ್ಸ್ ಬಿಟ್ಬಿಟ್ಟು ನೀವು ವಾಶ್ ಮಾಡ್ತಾ ಬಂದರೆ ನಮ್ಮ ಏನು ಹೀಟ್ ಇರುತ್ತೋ ನಮ್ಮ ಬಾಡೀಲಿ ಆ ಹೀಟಿನ ಅಂಶ ಎಲ್ಲ ಆ ಮೆಹಂದಿನ ಎಳ್ಕೊಂಡಿರುತ್ತೆ. ಸೊ ಇದನ್ನು ನೀವು ಒಂದ್ಸಲ ಅಪ್ಲೈ ಮಾಡಿ ನೋಡಿ. ಬಾಡಿ ಯಾರು ತುಂಬ ಹೀಟ್ ಇರುತ್ತೋ ಅಂಥವ್ರು ಇದನ್ನು ಕೈಗೆ ಕಾಲಿಗೆ ಎಲ್ಲ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ತುಂಬ ಜನ ಕೈ ಕಾಲಿಗೆಲ್ಲ ಅಪ್ಲೈ ಮಾಡೋಕ್ಕೆಲ್ಲ ಹೋಗಕ್ಕೆ ಹೋಗ್ಬಿಡಿ, ಯಾಕೆಂದರೆ ಫುಲ್ ಆರೆಂಜ್ ಥರ ಕಾಣಿಸುತ್ತೆ. ಸೊ ಹಾಗಾಗಿ ಕಾಲು ಪಾದಕ್ಕೆ ಕೈ ಹಸ್ತಕ್ಕೆ ಮಾತ್ರ ಇದನ್ನು ಅಪ್ಲೈ ಮಾಡಿ, ಆವಾಗ ನಮ್ಮ ಬಾಡಿಲಿರೋ ಹೀಟಿನ ಅಂಶ ಎಲ್ಲ ಹೋಗ್ತಾ ಹೋಗುತ್ತೆ. ಸೊ ಈ ಥರ ನೀವು ಒಂದು ಚೂಚೂರೆ ಕೂದಲನ್ನ ತೊಗೊಂಬಿಟ್ಟು ನೀಟಾಗಿ ಅಪ್ಲೈ ಮಾಡ್ತಾ ಅದನ್ನು ತುರುಪು ಮಾಡ್ತಾ ಬನ್ನಿ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ನಾನು ಹೇರ್ ವಾಶ್ ಆದಮೇಲೆ ನಾನು ವೀಡಿಯೋ ಹಾಕಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ಬೇಕಾದ್ರೆ ನೀವೇ ನೋಡ್ಬೋದು, ತುಂಬ ಚೆನ್ನಾಗಾಗಿದೆ ಹೇರು, ತುಂಬ ಅಂದರೆ ತುಂಬ ಸ್ಮೂತ್ ಮತ್ತು ಆ ಥರ ಆಗಿರುತ್ತೆ. ಸೊ ನೀವು ಏರ್ನ ಹೆಂಗೆ ವಾಶ್ ಮಾಡಬೇಕು ಅಂದರೆ ತಣ್ಣೀರಲ್ಲಿ, ತುಂಬ ಬಿಸಿನೀರಲ್ಲಿ ವಾಶ್ ಮಾಡಬೇಡಿ. ಮತ್ತು ತಣ್ಣೀರಲ್ಲಿ ವಾಶ್ ಮಾಡಿದ್ರೆ ಏನು ಆಗಲ್ಲ. ತಣ್ಣೀರು ಯಾರೆಲ್ಲ ಯೂಸ್ ಮಾಡ್ತಿರೋ ಸ್ನಾನ ಮಾಡೋಕ್ಕೆ ಅಂಥವ್ರು ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಹೋಗಿ. ಸೊ ತಣ್ಣೀರು ಹಾಕ್ದಿಲ್ದವರು ಉಗುರು ಬೆಚ್ಚಗಿರೋ ಅಂಥ ನೀರಲ್ಲಿ ನಿಮ್ಮ ಹೇರ್ನ ನೀಟಾಗಿ ವಾಶ್ ಮಾಡಿ. ಸೊ ಯಾವುದೇ ರೀತಿ ಶಾಂಪೂನ ಹಾಕಿಬಿಟ್ಟು ನೀವು ಹೇರ್ನ ವಾಶ್ ಮಾಡಬೇಡಿ. ಏನೇ ನೀವು ಹೇರ್ ಪ್ಯಾಕ್ ಹಾಕಿದ್ರು ಅಷ್ಟೇ, ನೀವು ಫೇಸಿಗೆ ಏನೇ ಪ್ಯಾಕ್ ಹಾಕಿದ್ರು ಕೂಡ, ನೀವು ಫೇಸ್ಗೆ ಏನಾದ್ರು ಪ್ಯಾಕ್ ಹಾಕಿದಾಗ ಹಿಂಸೆ ಆಗುತ್ತೆ ಅನ್ನೋರು ನೀವು ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ನೀಟಾಗಿ ಫೇಸ್ನ ವಾಶ್ ಮಾಡಿ. ಏರಿಗೆ ನೀವು ಯಾವುದೇ ರೀತಿ ಪ್ಯಾಕ್ ಹಾಕಿದ್ರೂ ಕೂಡ ನೀವು ಏರಿಗೆ ಯಾವುದೇ ರೀತಿ ಶಾಂಪೂನ ಏನು ಹಾಕೋಕ್ಕೆ ಹೋಗಬೇಡಿ. ಅದನ್ನು ಬರೀ ನೀರಲ್ಲಿ ಮಾತ್ರ ವಾಶ್ ಮಾಡಬೇಕು. ವಾಶ್ ಆಗಿ ಡ್ರೈ ಎಲ್ಲ ಆದಮೇಲೆ ಬೇಕಾದ್ರೆ ನೀವು ಅದರ ನೆಕ್ಸ್ಟ್ ಡೇ ನೀವು ಹೇರಿಗೆ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಬೇಕಾದ್ರೆ ಯಾವುದೇ ರೀತಿ ಶಾಂಪೂನ ಅಪ್ಲೈ ಮಾಡಿಬಿಟ್ಟು ನೀವು ವಾಶ್ ಮಾಡ್ಬೋದು. ಡೈರೆಕ್ಟಾಗಿ ಶಾಂಪೂನು ಕೂಡ ಅಪ್ಲೈ ಮಾಡಬೇಡಿ. ಅದಕ್ಕೆ ನೀರು ಮಿಕ್ಸ್ ಮಾಡಿ, ಇಲ್ಲಾಂದರೆ ಸಕ್ಕರೆ ಮಿಕ್ಸ್ ಮಾಡಿ, ಇಲ್ಲಾಂದರೆ ಆಲೂವೆರಾ ಮಿಕ್ಸ್ ಮಾಡಿ. ಆಲೂವೆರಾ ಜೆಲ್ನಂತೂ ಕಂಪ್ನಿಯಿಂದ ತೊಗೊಬರ್ತೀರ, ಆ ಥರ ಜೆಲ್ನ ಯಾವುದೇ ರೀತಿ ಅಪ್ಲೈ ಮಾಡಬೇಡಿ. ಏನು ನ್ಯಾಚುರಲಾಗಿ ಸಿಗುತ್ತೋ ಅದನ್ನು ತಂದುಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಅದಕ್ಕೆ ನೀವು ಒಂದು ಶಾಂಪೂನ ಹಾಕಿಬಿಟ್ಟು ನಿಮ್ಮ ಹೇರಿಗೆ ಎಷ್ಟು ಬೇಕೋ ಅಷ್ಟು ಶಾಂಪೂನ ಆಲೂವೆರಾಗೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನೀವು ಏರ್ನ ವಾಶ್ ಮಾಡ್ತಾ ಬನ್ನಿ. ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ನೀವು ಯಾವುದೇ ಏರ್ ಪ್ಯಾಕ್ ಹಾಕಿದ್ರೂ ಕೂಡ ಏರ್ನ ಯಾವುದೇ ರೀತಿ ಶಾಂಪೂ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಯಾವುದೇ ರೀತಿ ನೀವು ವಾಶ್ ಮಾಡೋಕ್ಕೆ ಹೋಗ್ಬಿಡಿ. ಬರೀ ನೀರಲ್ಲಿ ಮಾತ್ರ ವಾಶ್ ಮಾಡಬೇಕು. ಅದು ನೀವು ಏನೇ ಶಾಂಪೂ ಹಾಕಿದ ತಕ್ಷಣ ಅದು ಆ ರಿಸಲ್ಟೇ ಇರೋಲ್ಲ ಆ ಹೇರಲ್ಲಿ. ಫುಲ್ಲು ಏನು ಅಂಶ ಇರುತ್ತೋ ನಾವು ಹಾಕಿರೋದು ಆ ಫುಲ್ ಅಂಶ ಎಲ್ಲ ಫುಲ್ಲು ಕಳೆದೋಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಏರಿಗೆ ಏನೇ ಅಪ್ಲೈ ಮಾಡಿದ್ರೂ ಕೂಡ ಯಾವುದೇ ರೀತಿ ಶಾಂಪೂ ಆಗಲಿ, ಯಾವುದೇ ರೀತಿ ಸೀಗೆಕಾಯಿ ಪುಡಿ ಆಗಿರ್ಬೋದು, ಯಾವುದೇ ರೀತಿ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಡೇ ಬೇಕಿದ್ದರೆ ನೀವು ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ವಾಶ್ ಮಾಡಿ. ಡ್ರೈ ಹೇರ್ನ ಕೂಡ ಹಾಗೆ ಕೂಡ ವಾಶ್ ಮಾಡಬೇಡಿ. ನೀವೆಲ್ಲರೂ ಹೋಗಬೇಕು, ನಾನೀಗ ಏರ್ ವಾಶ್ ಮಾಡಬೇಕು ಅನ್ನೋರು ಕೂಡ ಒಂದು 10 ನಿಮಿಷಕ್ಕೆ ಒಂದು ಆಯಿಲ್ನ ಅಪ್ಲೈ ಮಾಡಿಬಿಟ್ಟು 10 ನಿಮಿಷ ಆದಮೇಲೆ ನೀವು ಏರ್ನ ವಾಶ್ ಮಾಡ್ಬೋದು. ಡೈರೆಕ್ಟಾಗಿ ನಾವು ಏರ್ನ ವಾಶ್ ಮಾಡ್ತಾ ಹೋಗಬಾರ್ದು. ತುಂಬ ಸ್ಪ್ಲಿಟ್ ಹೇರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಇದು ನಮ್ಮ ಹೇರು ತುಂಬ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇಷ್ಟನ್ನು ಫಾಲೋ ಮಾಡ್ತಾ ಹೋಗಿ. ನನ್ನಂತೂ ಹೇರ್ ಮಾತ್ರ ನಾನು ಮೆಹಂದಿ ಹಾಕಿದ್ಮೇಲೆ ಮಾತ್ರ ತುಂಬ ಚೆನ್ನಾಗಿ ಆಯಿತು. ಹಾಗೆ ಹೇರ್ ಒಂಥರ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗ್ತಾ ಬಂತು. ಸೊ ಅಂದರೆ ಒಂದು ನಮ್ಮ ಬಾಡಿಲಿ ಇರೋ ಹೀಟಿನ ಅಂಶ ಎಲ್ಲ ಅದೊಂಥರ ಎಳ್ಕೊಂಬಿಡ್ತು, ಒಂಥರ ಕೂಲ್ ಅನ್ನಿಸ್ಬಿಡ್ತು ಬಾಡಿ ಫುಲ್ಲು. ಸೊ ಹಾಗಾಗಿ ಈ ಒಂದು ಹೇರ್ ಪ್ಯಾಕ್ನ ಎಲ್ಲರೂ ಯೂಸ್ ಮಾಡಿ. ಹಾಗೆ ರಿಸಲ್ಟು ಹೆಂಗೆ ಸಿಕ್ತು, ಏನೆಲ್ಲ ಅನ್ನಿಸ್ತು ಇದು ಅಪ್ಲೈ ಮಾಡಿದ್ಮೇಲೆ. ಏರ್ ವಾಶ್ ಮಾಡೋಕ್ಕೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ. ಸೊ ಅದು ಪುಡಿ ಉದುರುತ್ತೆ. ಅದು ಒಣಗಿದ ಮೇಲೆ ಆ ಪುಡಿ ಎಲ್ಲ ಉದುರುತ್ತೆ. ಸೊ ಅದನ್ನು ಒಣಗಿದ ಮೇಲೆ ಡ್ರೈ ಆದಮೇಲೆ ಏರ್ನ ಆಮೇಲೆ ನೀವು ತಲೆಗೆ ಬಾಚಣಿಗೆ ಹಾಕಿ, ಯಾವುದೇ ರೀತಿ ಹಸಿ ಇದ್ದಾಗಲೇ ನೀವು ತಲೆಗೆ ಕೋಮ್ ಹಾಕೋಕ್ಕೆ ಹೋಗ್ಬಿಡಿ. ಫುಲ್ಲು ಡ್ರೈ ಆದಮೇಲೆ ನೀಟಾಗಿ ಅದನ್ನು ಕೋಮನ್ನ ಹಾಕಿದಾಗ ಅದು ಫುಲ್ ಏನು ಪುಡಿ ಇರುತ್ತೋ ಅದು ಫುಲ್ಲು ಪುಡಿ ಕೆಳಗಡೆ ಉದುರೋಗುತ್ತೆ. ಅದ್ರ ನೆಕ್ಸ್ಟ್ ಡೇ ನೀವು ಆರಾಮಾಗಿ ಯಾವುದಾದ್ರೂ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಆ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ನೀವು ಏರ್ನ ವಾಶ್ ಮಾಡ್ತಾ ಬನ್ನಿ. ತುಂಬ ಜನಕ್ಕೆ ವೆಯ್ಟ್ನ ಲಾಸ್ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ, ನಮ್ಮ ಹೈಟಿಗೆ ವೆಯ್ಟ್ ಇಲ್ಲ ಅಂತ ಕೇಳ್ತಾ ಇದ್ರಿ. ಸೊ ನಿಮ್ಮ ಹೈಟಿಗೆ ವೆಯ್ಟ್ನ ಮ್ಯಾಚ್ ಮಾಡೋ ರೀತಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ವೆಯ್ಟ್ ಫಿಟ್ನೆಸ್ನ ನಾನು ತೊಗೊಂಬರ್ತೀನಿ, ಲಾಗ್ನೂ ಕೂಡ ಮಾಡ್ತೀನಿ. ಹಾಗೆ ಫುಡ್ ಮೇಂಟೆನ್ಸ್ನು ಕೂಡ ನೀವು ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತಾ ಬರ್ತೀನಿ. ಸೊ ಯಾವುದೇ ರೀತಿ ಹೇರ್ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಯಾವುದೇ ಲೈಕ್ ಮಾಡಲ್ಲ, ಶೇರ್ ಮಾಡಿ ಕೂಡ ಹಾಕ್ತೀನಿ. ಹಾಗೆ ಯೋಗ ಆಗಿರ್ಬೋದು, ನಮ್ಮ ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು, ಇದನ್ನೆಲ್ಲದನ್ನು ಕೂಡ ನಾವು ತಗೊಬರಲೇಬೇಕು. ಏಕೆ ನಮ್ಮ ಫೇಸ್ ಹೇರು ಚೆನ್ನಾಗಿ ಮಾಡಿದ್ರೆ ಮಾತ್ರ ನಾವು ಚೆನ್ನಾಗಿ ಕಾಣಲ್ಲ. ನಾವು ಫಿಸಿಕಲಿ ಫಿಟ್ಟು ಮತ್ತು ನಾವು ನೋಡೋಕ್ಕೆ ಒಂದು ಸ್ಟ್ರಕ್ಚರ್ ಬಾಡಿ ಇದ್ರೆ ಮಾತ್ರ ನಾವು ಚೆನ್ನಾಗಿ ಕಾಣೋದು. ಸೊ ಹಾಗಾಗಿ ಇದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೊಗೊಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ.